ಗುಡ್ ಆಫ್ಟರ್ನೂನ್. ನಾನು ಉಡುಪ ಪ್ರಾಪರ್ಟೀಸ್ ಕರ್ನಾಟಕ. ಇದು ಬೌಂಡ್ರಿ ಬಂದು 7 ಎಕರೆ 30 ಗುಂಟೆ. ಒಂದು ಮನೆ ಇದೆ, ಸುತ್ತ ಹದ್ದುಬಸ್ತು ಮಾಡ್ಕೊಂಡಿದ್ದಾರೆ, ಫೆನ್ಸಿಂಗ್ ಇದೆ. ಈ ಥರ ಎಲ್ಲ ಹದ್ದುಬಸ್ತು ಮಾಡ್ಕೊಂಡು ಫೆನ್ಸಿಂಗ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥಿತವಾದ ಒಂದು ಲ್ಯಾಂಡು 7 ಎಕರೆ 30 ಗುಂಟೆ. ತಗೊಂಡ್ರೆ ಏನು ಸಮಸ್ಯೆ ಇಲ್ಲದಿರುವ ಹಾಗೆ ಎಲ್ಲ ಕ್ಲಿಯರ್ ಮಾಡಿ, ಡಾಕ್ಯುಮೆಂಟ್ ಎಲ್ಲ ಪಕ್ಕ ಮಾಡಿ, ಅಳತೆ ಮಾಡಿ, ಹದ್ದುಬಸ್ತು ಮಾಡಿ, ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಡಾಕ್ಯುಮೆಂಟ್ ಮಾಡಿ ಇವರು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ. 7 ಎಕರೆ 30 ಗುಂಟೆ, ಒಂದೇ ಬೌಂಡ್ರಿ, ಒಬ್ಬರೇ ಓನರು. ಸಾಯಿಲ್ ತುಂಬ ಚೆನ್ನಾಗಿದೆ, ಗುಡ್ ಫರ್ಟೈಲ್ ಸಾಯಿಲು. ವಾಸಕ್ಕೆ ಒಂದು ಮನೆ ಮಾಡ್ಕೊಂಡಿದ್ದಾರೆ. ವೆಸ್ಟ್ ಫೇಸಿಂಗ್ ಆ್ಯಕ್ಸಸ್ಸು, ನಾರ್ತ್ ಕಡೆಯಿಂದ ಗೇಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಪ್ ಗೇಟ್ ಕಾಣ್ತಾ ಇದೆಯಲ್ಲ, ಅದು ಎಂಟ್ರೆನ್ಸ್. ಅದು ಸಾಯಿಲ್ ತುಂಬ ಚೆನ್ನಾಗಿದೆ. ಎಲ್ಲ ಇದು 7 ಫೀಟ್ಸ್ ಲೆಂತ್ ಇರ್ತಕ್ಕಂಥ ಕಲ್ಲು, ಡೆಪ್ತೆ 3 ಅಡಿ ಹೋಗೈತೆ. ಭಾಳ ಬಂದೋಬಸ್ತಾಗಿ ಫೆನ್ಸಿಂಗ್ ಮಾಡಿರ್ತಕ್ಕಂಥ ಒಂದು ಲ್ಯಾಂಡ್ ಇದು. 7 ಎಕರೆ 30 ಗುಂಟೆ. ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ, ಬ್ಲ್ಯಾಂಕ್ಸ್ ಜನರಲ್ಲು. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 200ರಿಂದ 220 ಕಿಲೋಮೀಟ್ರ್ ಆಗುತ್ತೆ. ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಲ್ಲಿ ದೂರದಲ್ಲಿ ತಾವು ಕಾಣ್ಬೋದು, ಈ ಲ್ಯಾಂಡ್ ಪಕ್ಕದಲ್ಲೇ. ಈ ಲ್ಯಾಂಡ್ ಆದಮೇಲೆ ಮತ್ತೊಂದು ಲ್ಯಾಂಡ್ ಬರುತ್ತೆ. ಆ ಲ್ಯಾಂಡ್ ಪಕ್ಕದಲ್ಲಿ ಒಂದು ದೊಡ್ಡ ಸಾಧಾರಣ ಒಂದು ಕೆರೆ ಕಾಣ್ಬೋದು. ಇನ್ನು ಉಳಿದಂತೆ ಸುತ್ತಲೂ ಬೆಟ್ಟ ಸಾಲು, ಗುಡ್ ವ್ಯೂಸನ್ನು ಹೊಂದಿರತಕ್ಕಂತಹ ಲೊಕೇಶನ್ನು. ಲ್ಯಾಂಡು ಈ ರೀತಿ ಮಣ್ಣು ಬರುತ್ತೆ, ಬ್ಯೂಟಿಫುಲ್ ಸಾಯಿಲು. ಸೊ ಬಂದು ವಿಸಿಟ್ ಮಾಡಿದವ್ರಿಗೆ ನಾಳೆಗೆ ರಿಜಿಸ್ಟರ್ ಆಗ್ತಕ್ಕಂಥ ಡಾಕ್ಯುಮೆಂಟು ಪಕ್ಕ ಲೀಗಲ್ ಆಗಿರ್ತಕ್ಕಂಥದ್ದು ಮತ್ತು ಹದ್ದುಬಸ್ತು ಆಗಿರ್ತಕ್ಕಂಥದ್ದು ಎಲ್ಲ. ಇದಕ್ಕೆ ಟೈಮೇ ಇಲ್ಲ. 7 ಎಕರೆ 30 ಗುಂಟೆ, ಕ್ಲಿಯರ್ ಡಾಕ್ಯುಮೆಂಟು, ಪರ್ಸನ್ ಜನರಲ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್, ಹದ್ದುಬಸ್ತು ಆಗಿರ್ತಕ್ಕಂಥದ್ದು ಎಲ್ಲ ಆಗಿದೆ. ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ಒಂದು 2 ಕಿಲೋಮೀಟ್ರ್ ಮಾತ್ರ ಅದು ಮಡ್ ರೋಡ್ ಆ್ಯಕ್ಸಸ್ಸು. ಈ ಮಳೆ ಬಂದು ಸ್ವಲ್ಪ ರಸ್ತೆ ಎಲ್ಲ ಕೊರೆದ್ಬಿಟ್ಟೈತೆ. ಒಂದು 2 ಕಡೆ, ಮಿಕ್ಕದ ಕಡೆ ಎಲ್ಲ ರೋಡ್ ತುಂಬ ಚೆನ್ನಾಗಿದೆ. ಆ ರೋಡು ಸದ್ಯದಲ್ಲಿ ಆಗುತ್ತೆ, ಯಾಕೆಂದರೆ ಅದು 40 ಅಡಿ ದೊಡ್ಡ ರೋಡ್. ಅದು 40 ಅಡಿ ರೋಡ್ ಆದ್ದರಿಂದ ಸರ್ಕಾರದ ವತಿಯಿಂದಲೇ ರೋಡ್ ಆಗುತ್ತೆ. ಮೆಟ್ಲಿಂಗ್ ಮಾಡಿ ಡಾಂಬರ್ ಆಗಿಬಿಡುತ್ತೆ. ಅದು ಮೆಟ್ಲಿಂಗ್ ಮಾಡಿ ಡಾಂಬರ್ ಆಗಿಬಿಟ್ರಂತೂ ಇವತ್ತಿನ ರೇಟ್ಗೆ ಸಿಗೋದಿಲ್ಲ. ಸೊ ಹಾಗಾಗಿ ಇದು ಬಂದು ತೊಗೊಂಡ್ರೆ ಈಗ ಒಳ್ಳೆ ಚಾನ್ಸಲ್ಲಿ ಲ್ಯಾಂಡ್ ಸಿಗುತ್ತೆ, ಮಾಡ್ಕೋಬೋದು. ವೆಸ್ಟಿಂದ ಈಸ್ಟ್ ಕಡೆಗೆ ಗ್ರ್ಯಾಜುಯಲಿ ಸ್ಲೋಪ್ ಇದೆ, ಜಸ್ಟ್ ಲೈಕ್ ವ್ಯಾಲಿ ಟೈಪ್ ಇದೆ. ಆಲ್ಮೋಸ್ಟ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಲ್ಯಾಂಡ್ ಬರುತ್ತೆ, ಚೆನ್ನಾಗಿದೆ. ಸ್ವಲ್ಪ ಬಲ್ಗಡೆ ಡೆವಲಪ್ ಆಗಿದೆ. ಈಗ ಮೂಲ ಬಂದು ಲಿಂಗಾಯತರು, ಅವರು 3 ಜನ ಕೊಟ್ಟಿರ್ತಕ್ಕಂಥದ್ದು. ಒಬ್ಬರು ಮೂಲ ಬಂದು ಒಬ್ಬರು ಬ್ರಾಹ್ಮಿಣ್ಸು, ಇಬ್ಬರು ಲಿಂಗಾಯತರು. ಓಕೆ, 3 RTCನಲ್ಲಿ ಇವರು ರಿಜಿಸ್ಟರ್ ಮಾಡಿಕೊಂಡು ಈಗ ಇವರು ಕೊಡ್ತಿರ್ತಕ್ಕಂಥದ್ದು ಈ ಲ್ಯಾಂಡು 7 ಎಕರೆ 30 ಗುಂಟೆ. ರಸ್ತೆಯನ್ನು ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. 40 ಅಡಿ ವೈಡನ್ ರೋಡು. ಇದು ರೋಡ್, ಇದು ಅಂದರೆ ಇಲ್ಲಿಂದ ಅಲ್ಲಿ ಗಂಟ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ 40 ಅಡಿ ರೋಡ್. ಇದು ದೊಡ್ಡ ರೋಡ್ ಇದು.
ಇದು ಯಾವತ್ತಿದ್ರು ಕೂಡ ರಸ್ತೆ ಆಗುವಂಥದ್ದು ಹೈವೇ ಥರ ಇದೆ. 40 ಅಡಿಗಿಂತ ಜಾಸ್ತಿ ಬರುತ್ತೆ ಆಯಿತಾ. ಇವರೆಲ್ಲ ಕ್ಲಿಯರಾಗಿ ಅದು ಬಸ್ ಮಾಡ್ಕೊಂಡಿರ್ತಕ್ಕಂಥ ಲ್ಯಾಂಡ್ ಇದು. ಬ್ಯೂಟಿಫುಲ್. ಸೆಕ್ಯೂರ್ ಲ್ಯಾಂಡ್ ಅಂತ ಹೇಳ್ಬೋದು. ಡಾಕ್ಯುಮೆಂಟ್ ವೈಸು, ಸಾಯಿಲ್ ವೈಸು, ಪರ್ಸನ್ ವೈಸು, ಮತ್ತು ರೋಡ್ ಆಕ್ಸಸ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಮತ್ತು ನೀರು ಸಿಗುವಂಥದ್ದು. ಯಾಕೆಂದರೆ ಹಿಂದ್ಗಡೆ ಎಲ್ಲ ಬಾಳೆ ಹಾಕ್ಕೊಂಡಿದ್ದಾರೆ. ಬಾಳೆ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು ನೋಡ್ಬೋದಲ್ಲಿ ನೀವು ನೋಡೋದೆಲ್ಲ ಬಾಳೆ. ಸೊ ಲ್ಯಾಂಡ್ ಡಿಪೆಂಡಿಂಗ್ ಆನ್ ಬೋರ್ವೆಲ್, ಸುತ್ತ ಬಾಳೆನೆ. ತುಂಬ ರಿಚಾಗಿ ಸಿಗುವಂಥ ಲ್ಯಾಂಡು ಲೊಕೇಶನ್. ಇದೆಲ್ಲ ರಸ್ತೆ ಅದು. ಸೊ ಇದೆಲ್ಲ ಖರಾಬ್ ಬರುತ್ತೆ. ಯು ಕ್ಯಾನ್ ಯುಟಿಲೈಸ್ ದಟ್. ನನ್ನ ಪ್ರಕಾರ ಒಂದು ಎಕರೆ ಖರಾಬ್ ಸಿಗುತ್ತೆ. ಬಟ್ ರಸ್ತೆಗೆ ಸೇರುವಂಥ ಖರಾಬು ನೀವು ಇದನ್ನು ಎಂಜಾಯ್ ಮಾಡ್ಬೋದು. ಬಟ್ ಇಲ್ಲಿಂದ ನಿಮಗೆ ಲ್ಯಾಂಡು ಮನೆ ಭಾಗ, ಒಂದು ಬೆಟ್ಟದ ವ್ಯೂಸು ಎಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ. ಇದೆಲ್ಲ ಖರಾಬ್ ಇದು. ಬಟ್ ಅಲ್ಲಿಂದ ಗೇಟಿಂದ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ರೋಡೇ. ಇದು ಆ್ಯಕ್ಚುಲಿ ಇದು ರೋಡ್ ಇದು. ಈ ಬೇಲಿಯಿಂದ ಅಲ್ಲಿ ಗಂಟ ಇಲ್ಲಿ 60 ಅಡಿಗಿಂತ ಜಾಸ್ತಿ ಬರುತ್ತೆ.